Hey all, Namaste, welcome back to my YouTube channel. I'm good and I hope you all are doing well. ಸೊ ಥಿಂಕ್ ಮಾಡ್ತಾ ಇದ್ದೀರಾ ಏನು ಇವತ್ತು ಫಾರ್ಮಿಂದ ಎಲ್ಲೋ ಇಲ್ಲಿದ್ದಾರೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ವಿಡಿಯೋ ಆ್ಯಂಡ್ ಎಷ್ಟು ಮಟ್ಟಿಗೆ ರೆಡಿ ಆಗಿದ್ದಾರೆ ಅಂತ ಈ ವಿಡಿಯೋಲ್ಲಿ ಹೇಳ್ತೀನಿ ಯಾಕೆ ಅಂತ. ಆ್ಯಂಡ್ ಇಲ್ಲಿ ನಾವು ಆ್ಯಸ್ ಯೂಶ್ವಲ್ ಆಗಿ ಎದ್ದು ನಾವು ಫಾರ್ಮ್ ಹತ್ರ ಹೋದ್ವಿ ಆ್ಯಂಡ್ ಡ್ಯಾಡಿ ಅಲ್ಲಿ ಮೇಕೆ ಮರಿಗಳಿಗೆಲ್ಲ ಹಾಲು ಕುಡಿಸಿದ್ರು. ನಾವು ಈ ಥರ ಹುಲ್ಲು ಕಟ್ ಮಾಡಬೇಕಾಗಿತ್ತು, ಬಟ್ ನನ್ನ ಹಸ್ಬೆಂಡ್ ಯಾರಿಗೂ ಹೇಳಿದರು ಕಟ್ ಮಾಡಿ ಕೊಡಿ ಸ್ವಲ್ಪ ಅಂತ. ಕಟ್ ಮಾಡಿರೋ ಜೋಳನ ಕಡ್ಡಿ ಎಲ್ಲ ನಾವು ತಂದು ಒಳಗೆ ಹಾಕ್ಕೊಂಡು ಚಾಪರ್ ಮಿಷಿನಲ್ಲಿ ಚಾಪ್ ಮಾಡಿ ನಾವು ಮೇವೆಲ್ಲ ಹಾಕಿದ್ವಿ. ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಡ್ಯಾಡಿಗೆ ತಿಂಡಿ ಮಾಡ್ಕೊಂಡಿದ್ರು, ನಾನು ಸ್ವಲ್ಪ ತಿಂಡಿ ತಿಂದ್ಕೊಂಡೆ. ಇದು ನೋಡಿ ಇದೆಲ್ಲ ಈ ಥರ ಎಲ್ಲ ಬೆಳೆದ್ಬಿಟ್ಟಿತ್ತು. ಅದನ್ನು ಒಂದಷ್ಟು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಸುಮಾರು ಕ್ಲೀನ್ ಮಾಡಿದೆ. ಏನಿದು ಕುಕ್ಕಿಂಗ್ ಬಂತು ಮಧ್ಯ ಅಂತ ಇದ್ದೀರಾ? ನಾನು ಹೇಳಲಿಲ್ವಾ ಆಗಲೇ ನಿಮಗೆ ನಾನು ರೆಡಿಯಾಗಿದ್ದೆ ಯಾಕೆ ಅಂತ? ಫಂಕ್ಷನ್ ಇತ್ತು, ಅದಕ್ಕೇ ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದ, ಮುನೇಶ್ವರ ಸ್ವಾಮಿದು ಪೂಜೆ ಮಾಡ್ತಾಯಿದ್ದ. ಸೊ ಹಾಗಾಗಿ ನಾನು ಮಾರ್ನಿಂಗೇ ರೆಡಿ ಆಗಿಬಿಟ್ಟು ಅಲ್ಲಿ ಹೋಗಿದ್ದೆ, ಯಾಕಂದರೆ ಅಲ್ಲಿಂದ ಬರೋದು ಲೇಟ್ ಆಗುತ್ತೆ ಮತ್ತು ನಂಗೆ ರೆಡಿ ಆಗೋಕ್ಕಾಗಲ್ಲ ಅಂತ ಹೇಳಿ. ಸೊ ನಾನು ಮೇಕಪ್ ಮಾಡ್ಕೊಂಡಿದ್ದೆ. ಈ ಗರ್ಭಗುಡಿ ಹತ್ರ ಯಾಕೆ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಅವರು ಬಂದಿದ್ದರು, ಅವರು ಪೂಜೆ ಮಾಡಿಸ್ತಾಯಿದ್ರು. ಅವರೇನೋ ಲಕ್ಷ್ಮಿ ಸ್ಥಾಪಿಸಿದ್ರಂತೆ ಅಲ್ಲಿ. ನಾನು ಆ ಟೈಮಲ್ಲಿ ಇರಲಿಲ್ಲ, ಯಾಕಂತ ಹೇಳಿದ್ರೆ ನಾನು ಬಂದಾಗಲೇ 1 ಆಗಿತ್ತು. ಫಾರ್ಮ್ ಹತ್ರ ಎಲ್ಲ ಕೆಲಸ ಮುಗಿಸಿ ಬಂದಾಗ ಅಕ್ಕ ಮೇಲೆ ದೇವ್ರು ಬರುತ್ತೆ. ಸೊ ಅಲ್ಲಿ ಅವರು ದೇವ್ರು ಬಂದಾಗ ಏನೋ ಕೇಳೋಕ್ಕೆ ಎಲ್ಲ ಈ ಥರ ನಿಂತಿದ್ರು ಆ್ಯಂಡ್ ಎಲ್ಲ ಒಂದೊಂದು ಕೆಲಸ ಅಲ್ಲಿ ಬ್ಯುಸಿ ಆಗಿದ್ದರು. ಇವನು ನನ್ನ ತಮ್ಮ ನಂದು ವೀಡಿಯೋ ಮಾಡು, ಚೆನ್ನಾಗಿ ತೆಗಿ, ಹಂಗೆ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮಮ್ಮಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ಅಂತೂ ಆಲ್ಮೋಸ್ಟ್ ಅಲ್ಲಿ ಹೋಗಿದ್ದ ಕಡೆ ಎಲ್ಲ ಕೆಲಸನೂ ಮಾಡ್ತಾ ಇರ್ತಾರೆ. ಆ್ಯಂಡ್ ಹಿಯರ್ ಕಮ್ಸ್ ನನ್ನ ಕಸಿನ್ ಆಂಟಿ ಮಗಳು, ಅವಳು ಮೋಟು, ನಾನು ಪತ್ಲು. ಆ್ಯಂಡ್ ಇವಳು ನನ್ನ ಆಗಲೇ ಹೇಳಿದ್ನಲ್ಲ ನನ್ನ ತಮ್ಮ ಅಂತ, ಅವನ ವೈಫು. ಇಲ್ಲಿ ಕೇಳ್ತಾ ಇದ್ದಾಳೆ ಎಲ್ಲಿ ನೋಡಲಿ, ಕ್ಯಾಮ್ರಾಗ ನೋಡಲ ಇಲ್ಲಿ ನೋಡಲ ಅಂತ. ನಾನು ಅದಕ್ಕೆ ಕೇಳಿದೆ ನಿನಗೆ ಎಲ್ಲಿ ಕಂಫರ್ಟ್ ಆಗುತ್ತೋ ಅಲ್ಲಿ ನೋಡು ಅಂತ. ಹಾಗೆ ಎಲ್ಲರದು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆಮೇಲೆ ಇವರು ನಮ್ಮ ಮೀನಕ್ಕ ಅಂತ, ನಮ್ಮ ಮಮ್ಮಿಗೆ ಅಕ್ಕ, ಅತ್ತೆ ಮಗಳು. ಎಲ್ಲರದ್ದು ವೀಡಿಯೋ ಮಾಡ್ತಾಯಿದ್ಯಾ, ನಂದು ಮಾಡ್ತಾನೆ ಇಲ್ಲ, ಲಾಸ್ಟ್ ಟೈಮು ಹಿಂಗೆ ಮಾಡಿದೆ ಅಂತ. ಆಮೇಲೆ ಹೇಳಿದೆ ಯೂಟ್ಯೂಬ್ ವೀಡಿಯೋ ಇದು, ಯೂಟ್ಯೂಬ್ಗೆ ಹಾಕ್ತೀನಿ, ಹಾಯ್ ಮಾಡು ಅಂತ. ಸೊ ಅವರಲ್ಲಿ ಹಾಯ್ ಹೇಳಿದ್ರು. ಆ್ಯಂಡ್ ನೋಡಿ ಇಲ್ಲಿ ಮಕ್ಕಳು ತುಂಟಾಟನ, ಇವ್ರನ್ನ ನೋಡಿ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪು ಬಂತು. ನಾವು ಅಷ್ಟೇ ನಮ್ಮ ಅಜ್ಜಿ ಮನೇಲಿ ತುಂಬ ಜನ ಇದ್ವಿ ಮಕ್ಕಳು. ಆ್ಯಂಡ್ ಎಲ್ಲರೂ ಹೀಗೇ ಎಷ್ಟು ಕಿತಾಪತಿ ಮಾಡ್ತಾಯಿದ್ವು. ಆ್ಯಂಡ್ ಇಲ್ಲಿ ಇವಳು ನಮ್ಮ ಮೀನಕ್ಕ ಅವರ ಮೊಮ್ಮಗಳು. ವೀಡಿಯೋ ಮಾಡ್ತಾಯಿದ್ದೆ, ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಅವಳು ತಲೆ ಬಗ್ಗಿಸ್ಕೊತಾ ಇದ್ಲು ಬೇಡ ಬೇಡ ಅಂತ. ಇದೆಲ್ಲ ಆದಮೇಲೆ ಆಲ್ರೆಡಿ ಟೈಮು 3:30 ಆಗಿಬಿಟ್ಟಿತ್ತು. ನಮ್ಮ ಹೊಟ್ಟೆಗೆ ಗೊತ್ತಾಯಿತು ಹೊಟ್ಟೆ ಹಸಿತಾಯಿತ್ತು. ಸೊ ಹಾಗಾಗಿ ನಾವು ಊಟಕ್ಕೆ ಕೂತ್ಕೊಂಡು ನಾನು ಹಾಗೆ ಮಧ್ಯೆ ಸುಮ್ಮನೆ ಕ್ಲಿಪ್ಸ್ ತಗೋತಾ ಇದ್ದೆ. ಹೊಸ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಅಂದರೆ ಯೂಟ್ಯೂಬ್ ಮಾಡೋದು. ಹಾಗಾಗಿ ಫೋಟೋಸು ವೀಡಿಯೋಸು ಬೇಕಾಗುತ್ತೆ. ಸೊ ತಗೋತಾ ಇದ್ದರೆ ಯಾರು ಏನಾರು ಹೇಳ್ತಾರೆ, ತಿಳ್ಕೊತಾರೆ ಅನ್ನೋದು ಒಂದು ಮೈಂಡ್ಗೆ ಬರುತ್ತೆ. ಏನು ಯಾವಾಗಲೂ ಫೋನ್ ಹಿಡ್ಕೊಂಡೇ ಇರ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಥಿಂಕ್ ಮಾಡಿ ಮಾಡಬೇಕಾಗತ್ತೆ ನಾನು. ಇದು ಶ್ರೀ ಜಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ, ಮಂಡ್ಯದಲ್ಲಿರೋದು, ಶುಗರ್ ಟೌನ್ ಹತ್ರ, ಅಂದರೆ ಫ್ಯಾಕ್ಟ್ರಿ ಸರ್ಕಲ್ ಅಂತ ಹೇಳ್ತಾರೆ. ಫ್ಯಾಕ್ಟ್ರಿದೇ ಸೇರಿರೋದು ಅಂತಲೂ ಹೇಳ್ತಾರೆ. ಇದು ಅಲ್ಲಿರೋದು ಈ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷವೂ ನನ್ನ ತಮ್ಮಂದರು ಮಾಡ್ತಾರೆ, ಒಬ್ರೊಬ್ಬರು ಒಂದೊಂದು ಸಲ ಮಾಡ್ತಾರೆ. ಅಂದರೆ ಆಂಟಿ ಮಗನೂ ಇದ್ದಾನೆ, ಮಾಮನ ಮಕ್ಕಳಿದ್ದಾರೆ. ಸೊ ಹಾಗಾಗಿ ಒಬ್ರೊಬ್ಬರು ಒಂದೊಂದು ಸಲ ಮಾಡ್ತಾರೆ. ಈ ದೇವ್ರು ಬಂದು ರಕ್ತ ಕಾಟೇರಮ್ಮ ಅಂತ ಹೇಳ್ತಾರೆ. ಇವರು ಮುನೇಶ್ವರ ದೇವರ ತಂಗಿನೋ ಅಕ್ಕನೋ, ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅವರ ತಂಗಿನೋ ಅಕ್ಕನೋ ಇವರು ರಕ್ತ ಕಾಟೇರಮ್ಮ ಅಂತ. ಆ್ಯಂಡ್ ಇಲ್ಲಿ ನೋಡಿ ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ರಿಲೇಟಿವ್ ಒಬ್ಬರು ಲಕ್ಷ್ಮಿ ಸ್ಥಾಪಿಸಿದ್ರು ಇಲ್ಲಿ ಅಂತ ಹೇಳಿ, ಅದು ಅವರು ಈ ಥರ ಮಾಡಿ ಸ್ಥಾಪಿಸಿದ್ದಾರೆ ಅಲ್ಲಿ. ನಾನು ಆಗಲೇ ಈ ವಿಡಿಯೋದಲ್ಲಿ ಹೇಳ್ದಾಗೆ ನಮ್ಮ ರಿಲೇಟಿವ್ ಅಕ್ಕಗೆ ದೇವ್ರು ಬರುತ್ತೆ ಅಂತ ಹೇಳಿದೆ, ಬಂದಿತ್ತು ಅಲ್ಲಿ. ಅದು ನಾನಿಲ್ಲಿ ನಿಮಗೆ ಹೇಳ್ತಾ ಇಲ್ಲ, ನೀವು ನಂಬಿ ಅಥವಾ ನಂಬೇಡಿ ಅಂತ. ಇದು ಅವರವರ ಅಭಿಪ್ರಾಯ ಅಷ್ಟೇ. ನಂಬೋರು ನಂಬ್ತಾರೆ, ನಂಬದೇ ಇರೋರು ಇಲ್ಲ.
ನೋಡಿ ಮಕ್ಕಳು ಎಲ್ಲ ಖುಷಿ ಖುಷಿಯಿಂದ ಆಟ ಆಡ್ಕೊಂಡ್ರು. ದೇವ್ರು ಸ್ಥಾಪಿಸಿರೋದು ನೋಡಿ ಅವರು ಈ ಥರ ಎಲ್ಲ ಮಾಡಿಟ್ಟಿದ್ದಾರೆ ಅಲ್ಲಿ. ನೀವೀಗ ಇದೇನು ನೋಡ್ತಾ ಇರ್ತೀರ ದೇವಸ್ಥಾನ, ಮುಂಚೆ ಈ ರೀತಿ ಇರಲಿಲ್ಲ. ಜಸ್ಟು ಜಡೆಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇತ್ತಲ್ಲ ಅಷ್ಟು ಮಾತ್ರ, ಒಂದು ಸ್ವಲ್ಪ ಗರ್ಭಗುಡಿ, ಅದು ಇಷ್ಟು ಚೆನ್ನಾಗೂ ಇರಲಿಲ್ಲ. ಈಗೆಲ್ಲ ಯಾರೋ ಎಲ್ಲ ಸೇರಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫ್ಲೋರೆಲ್ಲ ಇಲ್ಲಿಂದ ಅಲ್ಲಿ ತನಕ ಹಾಕ್ಸಿದ್ದಾರೆ, ಕಾಂಕ್ರೀಟ್ ಹಾಕ್ಸಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ ಸೈಡಲ್ಲೆಲ್ಲ ಶೀಟೆಲ್ಲ ಹಾಕ್ಸಿದ್ದಾರೆ. ಆ್ಯಂಡ್ ಹೇಳ್ತಾಯಿದ್ರು ಅಲ್ಲಿ ಕಾಂಪೌಂಡ್ ಎಲ್ಲ ಹಾಕ್ಸ್ತೀವಿ ಅಂತ. ಚೆನ್ನಾಗೀಗ ಮಾಡಿದ್ದಾರೆ ಎಲ್ಲನೂ ಟೆಂಪಲ್ನ. ಕ್ಲೈಮೇಟು ಚೇಂಜ್ ಆಗಿ 4-5 ಹನಿ ಮಳೆನೂ ಬಂತು. ನಮಗೆಲ್ಲಿ ನಾವು ಮಳೇಲಿ ಸಿಗಾಕೋತೀವಿ ಅಂತ ಹೇಳಿ ನಾನು ಡ್ಯಾಡಿ ಅಲ್ಲಿಂದ ಹೊರಟು ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಬ್ಬರೂ ನಾವು ಬಂದಿದ್ದು ಫಾರ್ಮ್ಗೆ. ಬಿಕಾಸ್ ಆ್ಯಸ್ ಯೂಶ್ವಲ್ ನಮಗೆ ಈವ್ನಿಂಗ್ ರೊಟೀನ್ ಇತ್ತು. ಮತ್ತು ಮೇಕೆ ಮರಿಗಳಿಗೆಲ್ಲ ಹಾಲು ಕುಡಿಸಿ ಮೇವು ಹಾಕಿದ್ವಿ ಮತ್ತು ನಾನು ಡ್ಯಾಡಿ ಸೇರಿ. ಇಡೀ ದಿನದ ಕತೆ ಇದಾಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. See ya. Bye bye. Take care.